ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಕುಮಾರರ ನಡುವೆ ತಾರಕಕ್ಕೇರಿದೆ ಟೌನ್ಶಿಪ್ ವಾರಿಗ. ಡಿಕೆ ಶಿವಕುಮಾರ್ ವರ್ಸಸ್ ಎಚ್.ಡಿ. ಕುಮಾರಸ್ವಾಮಿ ಪಂಥಾಹ್ವಾನಕ್ಕೆ ಇಂದು ವೇದಿಕೆ ಸಿದ್ಧವಾಗಿದೆ. ನೋಡಿ, ಡಿಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ. ನಿನ್ನೆ ಅವರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು ಕುಮಾರಸ್ವಾಮಿ ಅವ್ರಿಗೆ. ನಿನ್ನೆ ಕುಮಾರಸ್ವಾಮಿ ಅವರು ಬರೋಕ್ಕಾಗಲಿಲ್ಲ. ನನ್ನ 26ನೇ ತಾರೀಕು ಬರೋಕ್ಕಾಗಲ್ಲ, 27ನೇ ತಾರೀಕು ಬನ್ನಿ ಅಂದಿದ್ರು. ಜಾಗವನ್ನು ಕೂಡ ಈಗ ಕುಮಾರಸ್ವಾಮಿ ಅವರು ಬೈರಮಂಗಲಕ್ಕೆ ಬನ್ನಿ ಅನ್ನೋ ಒಂದು ಆಹ್ವಾನವನ್ನು ನೇರವಾಗಿ ಈಗ ಶಿವಕುಮಾರ್ ಅವ್ರಿಗೆ ಕೊಟ್ಟಿದ್ದಾರೆ. ಈಗ ಬಿಡದಿ ಟೌನ್ಶಿಪ್ ವಿಚಾರ ಕುಮಾರರ ದ್ವಯರ ನಡುವೆ ತಾರಕಕ್ಕೇರಿದೆ ಸಮರ. ಟೌನ್ಶಿಪ್ ವಿರೋಧಿ ಹೋರಾಟಕ್ಕೆ ಎಚ್.ಡಿ.ಕೆಯ ಸಾಥ್ ಪಂಥಾಹ್ವಾನಕ್ಕೆ ಇಂದು ವೇದಿಕೆ ಸಿದ್ಧವಾಗಿದೆ. ಬಿಡದಿಯ ಬೈರಮಂಗಲ ಗ್ರಾಮಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಭೇಟಿ ಕೊಡ್ತಾರೆ. ಬೆಳಗ್ಗೆ 11 ಗಂಟೆಗೆ ಗ್ರಾಮಕ್ಕೆ ಆಗಮಿಸ್ತಾರೆ ಕುಮಾರಸ್ವಾಮಿ. ಟೌನ್ಶಿಪ್ ವಿರೋಧಿ ಹೋರಾಟಕ್ಕೆ ಎಚ್.ಡಿ.ಕೆ ಸಾಥ್ ಕೊಡ್ತಾರೆ. ಯೋಜನೆ ಕುರಿತು ರೈತರ ಅಭಿಪ್ರಾಯವನ್ನು ಸಂಗ್ರಹಿಸಿ ಚರ್ಚೆಯನ್ನು ಮಾಡ್ತಾರೆ. ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ಬನ್ನಿ ಮಾನ್ಯ ಮುಖ್ಯಮಂತ್ರಿ ಡಿ.ಕೆ ಶಿವಕುಮಾರ್ ಅವರೇ ಅನ್ನೋ ಪಂಥಾಹ್ವಾನವನ್ನು ಕುಮಾರಸ್ವಾಮಿ ಕೊಟ್ಟಿದ್ದಾರೆ. ಸೊ ತಾರಕಕ್ಕೇರಿದೆ ಇಬ್ಬರ ನಡುವಿನ ಫೈಟ್. ಹೇಳಿಕೆಗೆ ಪ್ರತಿ ಹೇಳಿಕೆ. ಟೌನ್ಶಿಪ್ ಹೋರಾಟ, ಟೌನ್ಶಿಪ್ ನೀವೇ ಮಾಡಿದ್ದಲ್ವಾ ಅಂತ ಶಿವಕುಮಾರ್ ಹೇಳಿದ್ರೆ, ನಾನು ಯಾವ ಮಾದರಿಲಿ ಮಾಡೋಕ್ಕೆ ಹೊರಟಿದ್ದೆ, ನೀವೇನು ಮಾಡೋಕ್ಕೆ ಹೊರಟಿದ್ದೀರಿ ಅನ್ನೋ ಪ್ರಶ್ನೆಯನ್ನು ಕುಮಾರಸ್ವಾಮಿ ಮಾತಾಡ್ತಾ ಇದ್ದಾರೆ. AC ರೂಮಲ್ಲಿ ಕೂತ್ಕೊಂಡು ಮಾತಾಡೋದು ಬೇಡ, ಬನ್ನಿ ಬೈರಮಂಗಲಗೆ ಸಭೆ ಮಾಡೋಣ, ಅಲ್ಲಿ ರೈತರ ಮುಂದೆನೇ ಸಭೆ ಆಗೋಗ್ಲಿ, ರೈತರ ಮುಂದೆನೇ ಎಲ್ಲ ಕುಲ್ಲಂ ಕುಲ್ಲವಾಗಿ ಗೊತ್ತಾಗಲಿ ಅಂತ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೋಹನ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಮೋಹನ್, ಬಿಡದಿ ಟೌನ್ಶಿಪ್ ವಿಚಾರ ಇವತ್ತು ಮುಖಾಮುಖಿ ಆಗ್ತಾರ ಮಾಜಿ ಮುಖ್ಯಮಂತ್ರಿ ಹಾಲಿ ಮುಖ್ಯಮಂತ್ರಿ, ಹೇಗಿದೆ ಅಖಾಡ, ವಿವರಣೆ ನೀಡೋದಾದ್ರೆ? ಮಧುಸೂದನ್, ಏನು ಈ ಒಂದು ಬಿಡದಿಯ ಬೈರಮಂಗಲ ಟೌನ್ಶಿಪ್ ಸಾಕಷ್ಟು ತಾರಕಕ್ಕೆ ಇರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಕುಮಾರರ ನಡುವೆ ಅಂದರೆ ಡಿ.ಕೆ ಶಿವಕುಮಾರ್ ಹಾಗೆ ಎಚ್.ಡಿ. ಕುಮಾರಸ್ವಾಮಿ ಅವರ ನಡುವೆ ಇವತ್ತು ಪಂಥಾಹ್ವಾನಕ್ಕೆ ಈಗಾಗಲೇ ಕರೆದಿರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಬೈರಮಂಗಲಕ್ಕೆ ಕುಮಾರಸ್ವಾಮಿ ಅವರು ಕೂಡ ಬರ್ತಾರೆ. ಆ ಒಂದು ವೇದಿಕೆಯನ್ನು ನಾನು ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತೀನಿ. ಈಗಾಗಲೇ ವೇದಿಕೆ ಕೂಡ ಸಜ್ಜಾಗಿರ್ತಕ್ಕಂಥದ್ದು. ಬಿಡದಿಯ ಬೈರಮಂಗಲದಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ನಡೆದಿರ್ತಕ್ಕಂಥದ್ದು. ಏನು 11 ಗಂಟೆಗೆ ಕುಮಾರಸ್ವಾಮಿ ಅವರು ಕೂಡ ಈ ಒಂದು ವೇದಿಕೆಗೆ ಆಗಮಿಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಕೂಡ ಏನು ಪರ ವಿರೋಧದ ಚರ್ಚೆ ಕೂಡ ಮುನ್ನೆಲೆಗೆ ಬರುತ್ತೆ. ಆದರೆ ಏನು ಈ ಒಂದು ಬಿಡದಿ ಟೌನ್ಶಿಪ್ಪನ್ನು ವಿರೋಧಿಸಿ ಏನು ಹೋರಾಟ ಏನು ನಡೀತಾ ಇದೆ, ಈ ಒಂದು ಹೋರಾಟಕ್ಕೆ ರೈತರಿಗೆ ಕುಮಾರಸ್ವಾಮಿ ಅವರು ಕೂಡ ಸಾಥನ್ನು ನೀಡಲಿಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಬಿಡದಿ ಟೌನ್ಶಿಪ್ಪನ್ನು ಏನು ವಿರೋಧಿಸ್ತವ್ರಲ್ಲ, ಅವರ ಒಂದು ರೈತರ ಒಂದು ಜೊತೆಗೆ ಅಭಿಪ್ರಾಯವನ್ನು ಸಂಗ್ರಹಿಸಿ CM ಡಿ.ಕೆ ಶಿವಕುಮಾರ್ ಅವ್ರ ಜೊತೆಗೆ ಚರ್ಚೆಯನ್ನು ಮಾಡಲಿಕ್ಕೂ ಕೂಡ ಈಗಾಗಲೇ ಆಹ್ವಾನವನ್ನು ನೀಡಿರ್ತಕ್ಕಂಥದ್ದು. ಸಂಜೆ 4 ಗಂಟೆವರೆಗೆ ಬೈರಮಂಗಲ ಗ್ರಾಮದಲ್ಲಿ CMಗಾಗಿ ಕುಮಾರಸ್ವಾಮಿ ಅವರು ಕೂಡ ಕಾಯ್ತೀನಿ ಅನ್ನೋ ಒಂದು ಮಾತನ್ನು ಈಗಾಗಲೇ ಹೇಳಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿಯ ಒಂದು ಕಾಯುವಿಕೆಗೂ ಕೂಡ ವೇದಿಕೆ ಕೂಡ ಸಿದ್ಧವಾಗಿದೆ. ಅದ್ರ ಜೊತೆಗೆ ಈಗಾಗಲೇ ನಿನ್ನೆಯಿಂದನೂ ಕೂಡ ಒಂದು ಪರವಾದಂತಹ ಒಂದು ವೇದಿಕೆ ಕೂಡ ಸಜ್ಜಾಗಿರ್ತಕ್ಕಂಥದ್ದು. ಏನು ಈವರೆಗೂ ಕೂಡ ಬೈರಮಂಗಲ ಸರ್ಕಲ್ನಲ್ಲಿ ವೃತ್ತದಲ್ಲಿ ನಡೀತಾ ಇದ್ದಂಥ ವಿರೋಧದ ಒಂದು ಅಂಕಣ ಇತ್ತು. ಅದರ 100 ಮೀಟರ್ ದೂರದಲ್ಲೇ ಈಗಾಗಲೇ ಪರವಾಗಿರ್ತಕ್ಕಂಥವರು ಕೂಡ ಒಂದು ವೇದಿಕೆಯನ್ನು ಸಜ್ಜು ಮಾಡಿರ್ತಕ್ಕಂಥದ್ದು. ನಿನ್ನೆಯಿಂದನೂ ಕೂಡ ಈ ಒಂದು ಏನು ಶಾಮಿಯನ್ನು ಹಾಕಿ ಇಲ್ಲೇ ಒಂದು ಟೆಂಟನ್ನು ಹಾಕಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಭೂ ಮಾಲೀಕರಿಂದನೂ ಕೂಡ ನಿನ್ನೆಯಿಂದನೂ ಕೂಡ ಪ್ರತಿಭಟನೆಗಳು ಕೂಡ ನಡೀತಾ ಇದೆ. ಏನು ಭೂ ಮಾಲೀಕರು ಈ ಯೋಜನೆಯ ಪರವಾಗಿ ನಿಂತಿರ್ತಕ್ಕಂಥದ್ದು. ಬಿಡದಿ ಟೌನ್ಶಿಪ್ಪನ್ನು ಮಾಡಲಿಕ್ಕೆ ಬೇಕೇ ಬೇಕು ನಮಗೆ ಅನ್ನೋ ಒಂದು ಪಟ್ಟನ್ನು ಕೂಡ ನಿನ್ನೆಯಿಂದ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಬೈರಮಂಗಲ ಗ್ರಾಮದಲ್ಲೇ ಈಗಾಗಲೇ ಭೇಟಿಯನ್ನು ನೀಡಲಿಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಮುಂದಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಆ ಒಂದು ಎಚ್.ಡಿ. ಕುಮಾರಸ್ವಾಮಿ ಅವರು ಬಂದಂಥ ಸಂದರ್ಭದಲ್ಲಿ ಒಂದು ಅವರಿಗೆ ಕೂಡ ಒಂದು ಪ್ರಶ್ನೆಯನ್ನು ಕೇಳುವಂಥದ್ದು. ಅಂದರೆ ಈ ಒಂದು ರೆಡ್ ಝೋನನ್ನು ಯಾಕೆ ಮಾಡಿದ್ರಿ ನಮ್ಮ ಭೂಮಿಯನ್ನು ಅನ್ನೋ ಒಂದು ಪ್ರಶ್ನೆಯನ್ನು ಮಾಡೋ ಮೂಲಕ, ಅದ್ರ ಜೊತೆಗೆ ಯಾಕೆ ಈ ಯೋಜನೆಯನ್ನು ನೀವೇ ಕೂಡ ಪ್ರಾರಂಭಿಸಿದ್ದು ಅನ್ನೋ ಒಂದು ಪ್ರಶ್ನೆಯನ್ನು ಮಾಡೋದ್ರ ಜೊತೆಗೆ ಕಪ್ಪು ಪಟ್ಟಿಯನ್ನು ಪ್ರದರ್ಶನ ಮಾಡಲಿಕ್ಕೂ ಕೂಡ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು GBITಯ ಪರವಾಗಿರ್ತಕ್ಕಂಥ ರೈತರು ಕೂಡ ಸಿದ್ಧತೆಯನ್ನು ಮಾಡಿಕೊಂಡು ಈಗಾಗಲೇ ಇರ್ತಕ್ಕಂಥದ್ದು. ಈ ಮುನ್ನೆಲೆಗಾಗಿ, ಈ ಎಚ್ಚರಿಕೆಗಾಗಿ ಈಗಾಗಲೇ ಬಿಡದಿಯ ಅಂದರೆ ಬೈರಮಂಗಲದಲ್ಲೂ ಕೂಡ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ನಿಯೋಜನೆಗೊಂಡಿರ್ತಕ್ಕಂಥದ್ದು. 4 KSRP ತುಕಡಿ ಜೊತೆಗೆ 300ಕ್ಕೂ ಹೆಚ್ಚು ಪೊಲೀಸರು ಕೂಡ ಈಗಾಗಲೇ ನಿಯೋಜನೆಗೊಂಡಿದ್ದಾರೆ. ಹೀಗಾಗಿ ಏನು ಬಿಡದಿ ಆರೋಳ್ಳಿಯ ಈ ಮುಖ್ಯ ರಸ್ತೆ ಏನಿದೆ, ಈ ಒಂದು ಮುಖ್ಯ ರಸ್ತೆಯನ್ನು ಕೂಡ ಸಂಪೂರ್ಣವಾಗಿ ಬದಲಾವಣೆ ಮಾಡಿ ಈಗಾಗಲೇ ಪೊಲೀಸರು ಕೂಡ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ಹೀಗಾಗಿ ಏನು
ಪರ ವಿರೋಧದ ಚರ್ಚೆ ನಡುವೆ ಕುಮಾರಸ್ವಾಮಿ ಅವರು ಈ ಒಂದು ಬೈರಮಂಗಲ ಗ್ರಾಮಕ್ಕೆ ಕೂಡ ಬರ್ತಾ ಇದ್ದಾರೆ. ಅದರ ಜೊತೆಗೆ CM DK ಶಿವಕುಮಾರ್ ಅವರನ್ನು ಕೂಡ ಆಹ್ವಾನ ಮಾಡಿರ್ತಕ್ಕಂಥದ್ದು. ಅವರು ಬರ್ತಾರಾ ಇಲ್ವಾ ಅನ್ನೋದನ್ನು ಕೂಡ ಇಲ್ಲಿ ಕಾದು ನೋಡಬೇಕು. ಒಂದು ಕಡೆ ಏನೋ ಈಗಾಗಲೇ ವಿರೋಧವನ್ನು ಇಲ್ಲಿವರೆಗೂ ಮಾಡ್ಕೊ ಬರ್ತಾ ಇದ್ರು. ಯಾವಾಗ HD ಕುಮಾರಸ್ವಾಮಿ ಅವರು ಈ ಒಂದು ಬೈರಮಂಗಲಕ್ಕೆ ಬರ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಮಾಹಿತಿ ಬಂತು, ಆ ಕೂಡಲೇ GBITಯ ಪರವಾಗಿದ್ದಂಥ ರೈತರು ಕೂಡ ಶಾಮಿಯಾನವನ್ನು ಹಾಕಿ ಮೂಲಕ ತಮ್ಮ ಪ್ರತಿಭಟನೆ ಕೂಡ ಆರಂಭ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದರೆ ಈಗಾಗಲೇ ಬಿಡದಿಯ ಬೈರಮಂಗಲದ ಈ ಬಿಡದಿ ಟೌನ್ಶಿಪ್ ಏನಿದೆ ಇದು ಸಾಕಷ್ಟು ತಾರಕಕ್ಕೆ ಇರತಕ್ಕಂಥದ್ದು. ಯಾಕೆಂದರೆ ಈವರೆಗೂ ಕೂಡ ಪರ ವಿರೋಧದ ಮತ್ತು ಚರ್ಚೆ ನಡೀತಾ ಇದ್ರೆ, ಆದರೆ ಈಗ ವಿರೋಧದ ನಡುವೆ ಪರವಾಗಿದ್ದಂಥವ್ರು ಕೂಡ ಪ್ರತಿಭಟನೆ ಮಾಡೋ ಮೂಲಕ ತಮ್ಮ ನಾಯಕನ ಪರವಾಗಿ ಬ್ಯಾಟನ್ನು ಬೀಸ್ತಾ ಇರ್ತಕ್ಕಂಥದ್ದು. ಇವತ್ತು ಕುಮಾರಸ್ವಾಮಿ ಅವರು ಬಂದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಮಧುಸೂದನ್, ಧನ್ಯವಾದ ಮೋಹನ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.